ನ್ಯೂಸ್ ಲಂಚ್ಗೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ. ಸುವರ್ಣ ನ್ಯೂಸಿನ ಬದಲಾಗಿರೋ ಸ್ವರೂಪ ಪ್ರಮುಖ ಆಕರ್ಷಣೆ ನಮ್ಮ ಸ್ಟುಡಿಯೋ. ಸುವರ್ಣ ನ್ಯೂಸಿನ ಹೊಸ ರೂಪದ ವಿಶೇಷತೆಗಳೇನು? ಸುವರ್ಣ ನ್ಯೂಸ್ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ ಅವರು ಇಡೀ ಸ್ಟುಡಿಯೋದ ವಿಶೇಷತೆಗಳನ್ನು ತೋರಿಸ್ತಾರೆ. ನಾವೀಗ ನೋಡೋಣ ಆ ಝಲಕ್. ಪ್ರಿಯ ವೀಕ್ಷಕರೇ, ಬದಲಾವಣೆ ಜಗದ ನಿಯಮ. ಹಾಗೇನೆ ನಾವು ಕೂಡ ಬದಲಾಗ್ತಾ ಇದ್ದೀವಿ. ಆದರೆ ನಾವು ಬದಲಾಗ್ತಾ ಇರೋದು ನಿಮ್ಮ ಆಶೋತ್ತರಗಳಿಗೆ ತಕ್ಕ ಹಾಗೆ. ಅಂದರೆ ಸುವರ್ಣ ನ್ಯೂಸ್ ಬದಲಾಗ್ತಿದೆ. ಹಾಗೆ ಸುವರ್ಣ ನ್ಯೂಸ್ನ ಕಚೇರಿ ಕೂಡ ಈಗ ಬದಲಾಗಿದೆ. ಇನ್ನು ಮುಂದೆ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಒಂದೇ ಕಡೆ, ಒಂದೇ ಕಚೇರಿಯಾಗಿರುತ್ತೆ, ಒಂದೇ ಕಟ್ಟಡದಲ್ಲಿರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ವಿಧಾನಸೌಧ. ಇಲ್ಲಿಂದ ನಮ್ಮ ಹೊಸ ಕಚೇರಿ ಎಷ್ಟು ದೂರದಲ್ಲಿದೆ, ಎಲ್ಲಿದೆ, ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ವಿಧಾನಸೌಧದಿಂದ ನೇರವಾಗಿ ಚಾಲುಕ್ಯ ಸರ್ಕಲ್ಗೆ. ಇದು ಬಸವೇಶ್ವರ ವೃತ್ತ, ಅಂದರೆ ಚಾಲುಕ್ಯ ಸರ್ಕಲ್. ನೀವು ವಿಧಾನಸೌಧದ ಮುಂಭಾಗದಿಂದ ಬಂದರೆ ನೇರವಾಗಿ ರಾಜಭವನವಾಗಿ ಇಲ್ಲಿಗೆ ಬರ್ತೀರಿ ಚಾಲುಕ್ಯ ಸರ್ಕಲ್ಗೆ. ವಿಧಾನಸೌಧದ ಹಿಂಭಾಗದಿಂದ ಬಂದರೆ ನೇರವಾಗಿ ಚಾಲುಕ್ಯ ಸರ್ಕಲ್ಗೆ ಬರ್ತೀರಿ. ಬಸವೇಶ್ವರ ವೃತ್ತ ಅಂದರೆ ಚಾಲುಕ್ಯ ಸರ್ಕಲಿಂದ ನೇರವಾಗಿ ನಮ್ಮ ಆಫೀಸ್ಗೆ ಬರಬೇಕು ಅಂತಂದರೆ ರೇಸ್ ಕೋರ್ಸ್ ರಸ್ತೆಯಲ್ಲಿ ಸಾಗಬೇಕು. ಬನ್ನಿ. ಚಾಲುಕ್ಯ ಸರ್ಕಲ್ ಅಂದರೆ ಬಸವೇಶ್ವರ ವೃತ್ತದಿಂದ ನೇರವಾಗಿ ರೇಸ್ ಕೋರ್ಸ್ ರಸ್ತೆಯಲ್ಲಿ ಬಂದರೆ ನಿಮಗಲ್ಲಿ ಕಾಣ್ತಾ ಇದೆ ಬೆಂಗಳೂರು ಟರ್ಫ್ ಕ್ಲಬ್. ಅದು ಬೆಂಗಳೂರು ಟರ್ಫ್ ಕ್ಲಬ್. ಅದರ ಮುಂಭಾಗದಲ್ಲಿರುವಂಥ ರಸ್ತೆ ಏನಿದೆ, ಶಿವಾನಂದ ಸರ್ಕಲ್ಗೆ ಹೋಗುವಂಥ ರಸ್ತೆ ಏನಿದೆ, ಈ ರಸ್ತೆಯ ಮುಖಾಂತರ ಹೋದರೆ ಪಕ್ಕದಲ್ಲೇ ಸ್ವಲ್ಪ ದೂರ ಹೋದರೆ ನಮ್ಮ ಆಫೀಸ್ ನಿಮ್ಗೆ ಸಿಗುತ್ತೆ. ಬನ್ನಿ ತೋರಿಸ್ತೇನೆ. ಶಿವಾನಂದ ಸರ್ಕಲ್ ರೋಡಲ್ಲಿ ನೀವು ಬಂದರೆ ನೇರವಾಗಿ ಈ ರೋಡಲ್ಲಿ ನಾವು ನಮ್ಮ ಆಫೀಸ್ ಕಡೆಗೆ ಹೋಗಬೇಕಾಗತ್ತೆ. ನಿಮಗೆ ಪರಿಚಯವಾಗಿ ಇಲ್ಲಿ ಪಕ್ಕದಲ್ಲಿ ಗುರುರಾಜ ಕಲ್ಯಾಣ ಮಂಟಪ ಹಾಗೂ ಫಿಲ್ಮ್ ಚೇಂಬರ್ ಕೂಡ ಇಲ್ಲೇ ಇರುವಂಥದ್ದು. ಸೊ ಅದಕ್ಕಿಂತ ಮುಂದೆ ಬರುವಂಥದ್ದು ಶಿವಾನಂದ ಸರ್ಕಲ್ ಸ್ವಲ್ಪ ಮುಂದೆ ಸಿಗುತ್ತೆ. ಟರ್ಫ್ ಕ್ಲಬ್ ಏನಿದೆ ಅಲ್ಲಿಂದ ಮುಂದಕ್ಕೆ ಬರುವಾಗ ಫಸ್ಟ್ ಲೆಫ್ಟ್ ನೀವೇನು ತಗೊಳ್ತೀರಿ, ಅಲ್ಲಿಯೇ ನಮ್ಮ ಆಫೀಸ್ ಇರುವಂಥದ್ದು. 37 ಕ್ರೆಸೆಂಟ್ ಹೋಟೆಲ್ ಏನಿದೆ ಅದರ ಪಕ್ಕದಲ್ಲಿ ಮಲ್ಲಿಗೆ ಹಾಸ್ಪಿಟಲ್ನ ಮುಂಭಾಗದಲ್ಲಿ ನಮ್ಮ ಆಫೀಸ್ ಇದೆ. ಬನ್ನಿ ತೋರಿಸ್ತೇನೆ. ನಿಮ್ಮ ಮುಂದಿರುವುದೇ ನಮ್ಮ ಸುವರ್ಣ ನ್ಯೂಸ್ ಕಚೇರಿ. ಇನ್ನು ಮುಂದೆ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಇದೇ ಕಟ್ಟಡದಲ್ಲಿರುತ್ತೆ. ನಾವು ಬದಲಾಗಿದ್ದೇವೆ, ನಮ್ಮ ವಿಳಾಸ ಕೂಡ ಬದಲಾಗಿದೆ, ನಮ್ಮ ಕಚೇರಿ ಕೂಡ ಬದಲಾಗಿದೆ. ಹಾಗೂ ಸುವರ್ಣ ನ್ಯೂಸ್ ಇನ್ನು ಮುಂದೆ ಇಲ್ಲಿಂದಲೇ ಕಾರ್ಯನಿರ್ವಹಿಸುತ್ತೆ. ನಾವು ಬದಲಾಗಿದ್ದೇವೆ. ನಿಮ್ಗೆಲ್ರಿಗೂ ಅಚ್ಚರಿ ಅನ್ನೋ ರೀತಿಯಲ್ಲಿ ನೀವು ನೋಡ್ತಾ ಇರ್ಬೋದು. ಇದು LED ವಾಲ್ ಅಂತ ಕರೆಯಲಾಗುತ್ತೆ. ಎಲ್ಲ ರೀತಿಯ ಬ್ರೇಕಿಂಗ್ ನ್ಯೂಸ್ಗಳು ಕೂಡ ನಿಮಗೆ ನಮ್ಮ ಕಚೇರಿಯ ಮುಂಭಾಗದಲ್ಲೇ ನೀವು ನೋಡಬಹುದು. ಇದು ವಿಶೇಷ ನಮ್ಮ ಸುವರ್ಣ ನ್ಯೂಸ್ನಲ್ಲಿ. ಇಲ್ಲಿ ತನಕ ಕರ್ನಾಟಕದ ಇತಿಹಾಸದಲ್ಲಿ ಅಥವಾ ಭಾರತದ ಇತಿಹಾಸದಲ್ಲಿ ಯಾವ ಕಟ್ಟಡದ ಮುಂದೆ, ಯಾವ ಕಚೇರಿ ಮುಂದೆ ಕೂಡ ಸುವರ್ಣ ನ್ಯೂಸ್ ಏನು ಬ್ರೇಕಿಂಗ್ ನ್ಯೂಸ್ ಕೊಡುತ್ತೆ, ಆ ಬ್ರೇಕಿಂಗ್ ನ್ಯೂಸ್ ಈ ರೀತಿ ಕಟ್ಟಡದ ಮುಂದೆ ಡಿಸ್ಪ್ಲೇ ಆಗೋದು ಎಲ್ಲೂ ಕೂಡ ಇಲ್ಲ. ಬನ್ನಿ ನಮ್ಮ ಕಚೇರಿಯ ಒಳಗಡೆ ಏನಿದೆ ಬನ್ನಿ ತೋರಿಸ್ತೀನಿ. ಕನ್ನಡಪ್ರಭ ಪತ್ರಿಕೆ ಹಾಗೂ ಸುವರ್ಣ ನ್ಯೂಸ್ ಇದೇ ಕಚೇರಿಯಲ್ಲಿ ಇನ್ನು ಮುಂದೆ ಕಾರ್ಯನಿರ್ವಹಿಸುತ್ತೆ. ಕನ್ನಡಪ್ರಭದ ಆಂಬ್ಲಮ್ ಕೂಡ ಚೇಂಜ್ ಆಗಿದೆ. ನೀವು ನೋಡ್ತಾ ಇದ್ದೀರಿ, ಕೇಸರಿ, ಬಿಳಿ, ಹಸಿರು ಭಾರತದ ರಾಷ್ಟ್ರಧ್ವಜದ ಸಂಕೇತ. ಹಾಗೆಯೇ ಕನ್ನಡಪ್ರಭ ಕಾ ಕೂಡ ನಿಮ್ಗೆ ಕಾಣ್ತಾ ಇರ್ಬೋದು. ಜೊತೆಗೆ ಇಲ್ಲೊಂದು ಅರಿಶಿನ ಕುಂಕುಮದ ಬಣ್ಣ, ಅದು ಕರ್ನಾಟಕ ರಾಜ್ಯದ ಧ್ವಜದ ಬಣ್ಣ. ಇದು ಗ್ರೌಂಡ್ ಫ್ಲೋರಲ್ಲಿ ಏನಿದೆ ಅನ್ನುವಂಥದ್ದು. ಫಸ್ಟ್ ಫ್ಲೋರಲ್ಲಿ ಕನ್ನಡಪ್ರಭ ಕಚೇರಿ ಇರುತ್ತೆ, ಸೆಕೆಂಡ್ ಫ್ಲೋರಲ್ಲಿ ಸುವರ್ಣ ನ್ಯೂಸ್ ಕಚೇರಿ ಇರುತ್ತೆ. ಬನ್ನಿ ನಾನು ನಿಮಗೆ ಸುವರ್ಣ ನ್ಯೂಸ್ ಕಚೇರಿಯನ್ನು ಪರಿಚಯಿಸ್ತೇನೆ. ಇದು ನಮ್ಮ ಸುವರ್ಣ ನ್ಯೂಸ್ ಕಚೇರಿ. ನೀವೀಗ ಬರ್ತಾ ಇರೋದು ನ್ಯೂಸ್ ರೂಮ್ಗೆ. ಇಲ್ಲೆಲ್ಲ ಕಡೆ ನಮ್ಮ ರಿಪೋರ್ಟರ್ಗಳಿರ್ತಾರೆ, ಹಾಗೆಯೇ ಕಾಪಿರೇಟರ್ಸ್ಗಳಿರ್ತಾರೆ, ಬುಲೆಟಿನ್ ಪ್ರೊಡ್ಯೂಸರ್ಸ್ ಇರ್ತಾರೆ. ನಮ್ಮ ರಿಪೋರ್ಟರ್ಗಳು ಯಾವುದೇ ಸುದ್ದಿಗಳನ್ನು ತಂದಾಗ ಅದನ್ನು ಮೊದಲಿಗೆ ನಾವು ಇಂಜೆಸ್ಟ್ ಮಾಡ್ತೀವಿ. ಅಂದರೆ ಒಬ್ಬರು 10 ನಿಮಿಷ ಮಾತಾಡಿರ್ಬೋದು, 20 ನಿಮಿಷ ಮಾತಾಡಿರ್ಬೋದು, ಎಷ್ಟು ಬೇಕು ನಮಗೆ ಅದರಿಂದ ಇಂಪಾರ್ಟೆಂಟ್ ಸುದ್ದಿ ಅಷ್ಟು ಇಲ್ಲಿ ಇಂಜೆಸ್ಟ್ ಆಗುತ್ತೆ. ಅದಾದ ನಂತರ ನ್ಯೂಸ್ ಡೆಸ್ಕ್, ರಿಪೋರ್ಟರ್ಗಳು ತಂದಂಥ ಸುದ್ದಿಯನ್ನು ಇಲ್ಲಿ ಕಾಪಿರೇಟರ್ಗಳಿರ್ತಾರೆ, ಹಾಗೆಯೇ ಬುಲೆಟಿನ್ ಪ್ರೊಡ್ಯೂಸರ್ಸ್ ಇರ್ತಾರೆ. ಹಾಗೆಯೇ ಸ್ಕ್ರೀನಲ್ಲಿ ಕೊನೆಯದಾಗಿ ಸುದ್ದಿ ಏನು ಹೋಗಬೇಕು ಅನ್ನೋದನ್ನು ನಿರ್ಧಾರ ಮಾಡೋರು ಬುಲೆಟಿನ್ ಪ್ರೊಡ್ಯೂಸರ್ಸ್ಗಳು. ಸೊ ಆ ಮೂಲಕ ಸುದ್ದಿ ಕ್ಯಾರಿ ಆಗುತ್ತೆ. ಕೊನೆಗೆ ಕ್ಯಾರಿ ಆದಂಥ ಸುದ್ದಿ ಆನ್ ಏರ್ ಆಗಿ ನಿಮ್ಮ ಸುವರ್ಣ ನ್ಯೂಸ್ನಲ್ಲಿ ಬಿತ್ತರವಾಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಕುಂತು ಆ ಸುದ್ದಿಯನ್ನು ವೀಕ್ಷಣೆ ಮಾಡ್ತೀವಿ. ಹಾಗೆಯೇ 3 ಅತ್ಯಾಧುನಿಕ ತಂತ್ರಜ್ಞಾನದ ಸ್ಟುಡಿಯೋಗಳನ್ನು ನಾನು ನಿಮಗೀಗ ಪರಿಚಯಿಸ್ತೇನೆ.
ಅತ್ಯಾಧುನಿಕ ತಂತ್ರಜ್ಞಾನದ ಹೊಸ ಸುವರ್ಣ ಸ್ಟುಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಫುಲ್ ಲೈಟ್ಸ್. ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರುವಂಥದ್ದು ಇಡೀ ಜಗತ್ತಿನ ಬೆಸ್ಟ್ ಟೆಕ್ನಾಲಜಿಯ, ಅತ್ಯಾಧುನಿಕ ಟೆಕ್ನಾಲಜಿಯ ನಮ್ಮ ಹೊಸ ಸ್ಟುಡಿಯೋ, ಸುವರ್ಣ ನ್ಯೂಸ್ ಸ್ಟುಡಿಯೋ. ನಾವು ಬದಲಾಗಿದ್ದೇವೆ, ಇದು ಜಗದ ನಿಯಮ. ಇಂಥ ಸ್ಟುಡಿಯೋ ಬಹುಶಃ ನಿಮಗೆ ಜಗತ್ತಿನ ಕೆಲವು ಚಾನೆಲ್ಗಳಲ್ಲಿ ಮಾತ್ರ ನೀವಿಂಥ ಸ್ಟುಡಿಯೋಗಳನ್ನು ಕಾಣಬಹುದು. ಆ ಒಂದು ಸ್ಟುಡಿಯೋದ ವಿಶೇಷತೆಯನ್ನ ನಾನೀಗ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬಹಳ ಮೊದಲನೇದಾಗಿ ಇದನ್ನ ವಿಡಿಯೋ ವಾಲ್, ಈ ವಿಡಿಯೋ ವಾಲ್ ಮುಖಾಂತರ ಬಹಳ ದೊಡ್ಡದಾಗಿರುವ ಕಾರಣದಿಂದಾಗಿ ಎಲ್ಲ ದೃಶ್ಯಗಳು ಕೂಡ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಕಾಣುತ್ತೆ. ಯಾವುದೇ ಗ್ರಾಫಿಕ್ಸ್ ಇದ್ರೂ ಕೂಡ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಕಾಣುತ್ತೆ. ಅದಾದ ನಂತರ ಇತಿಹಾಸದಲ್ಲಿಯೇ, ಕರ್ನಾಟಕದ ಇತಿಹಾಸದಲ್ಲಿಯೇ, ಹಾಗೆಯೇ ವಿಶ್ವದ ಕೆಲವು ಚಾನೆಲ್ಗಳ ಬಳಿ ಇರುವಂತಹ LED ಮಾರ್ಕೋ ವಾಲ್, ಇಲ್ಲಿಂದ ಇಲ್ಲಿ ತನಕ ಫುಲ್ ಆಗಿ ನಿಮಗೆ ಒಂದು ರೀತಿಯಲ್ಲಿ ಸಿನಿಮೀಯ ಮಾದರಿಯಲ್ಲಿ ದೃಶ್ಯಗಳನ್ನು, ಸುದ್ದಿಗಳನ್ನು ಬಿತ್ತರಿಸುವುದಕ್ಕೆ ಅನುವು ಮಾಡಿಕೊಡುವಂತಹ LED ಮಾರ್ಕೋ ವಾಲ್, ಅಂತಹ ಒಂದು ಸುಸಜ್ಜಿತವಾದಂತಹ ಸ್ಟುಡಿಯೋವನ್ನು ನಾವೀಗ ನಿಮ್ಮ ಮುಂದಿಡ್ತಾ ಇದ್ದೀವಿ. ಲೈಟ್ಸ್ ಆಫ್. ಎಸ್, ಈಗ ಈ ಸ್ಟುಡಿಯೋದ ಬಣ್ಣವನ್ನೊಮ್ಮೆ ಗಮನಿಸಿ. ಬಹಳ ಪ್ರಮುಖವಾಗಿ ಕೆಳಗಿನಿಂದ ಮೇಲಿನ ತನಕ ಕಾಣ್ತಾ ಇರುವಂತಹ ಈ ಒಂದು ಲೈಟಿಂಗ್, LED ಲೈಟ್, ವಿಶೇಷ ತಂತ್ರಜ್ಞಾನದ ಲೈಟ್. ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವಂತಹ ವಿಶ್ವೇಶ್ವರ್ ಭಟ್ ಅವರ ನೇತೃತ್ವದಲ್ಲಿ ನಾವು ಸಮರ್ಥ ಸುದ್ದಿಯನ್ನು ನೀಡೋದಕ್ಕೆ ಸಜ್ಜಾಗಿದ್ದೇವೆ. ಇದು ನಮ್ಮ ಒಂದು ಸ್ಟುಡಿಯೋ. ಇನ್ನೊಂದು ಸ್ಟುಡಿಯೋವನ್ನು ನಾನೀಗ ನಿಮಗೆ ಪರಿಚಯಿಸ್ತೇನೆ. ಪ್ರಿಯ ವೀಕ್ಷಕರೇ, ಇದು ಇನ್ನೊಂದು ಸ್ಟುಡಿಯೋ, ಸುವರ್ಣ ನ್ಯೂಸ್ನ ಇನ್ನೊಂದು ಹೊಸ ಸ್ಟುಡಿಯೋ. ಬೆಳಗಿನಿಂದ ಆರಂಭವಾಗುವಂಥ ಗುಡ್ ಮಾರ್ನಿಂಗ್ ಶೋ, ಬ್ರೇಕ್ಫಾಸ್ಟ್ ನ್ಯೂಸ್, ಜಾತಕ ಫಲ, ಸುಹಾಸಿನಿ, ಹಲೋ ಡಾಕ್ಟರ್ ಎಲ್ಲವೂ ಕೂಡ ಇಲ್ಲಿಂದ ಪ್ರಸಾರವಾಗುತ್ತೆ. ಇದು ಒಂದು ವಿಶೇಷ ಸೆಟ್, ಬೇರೆ ಕಾರ್ಯಕ್ರಮಗಳಿಗಾಗಿ. ಇದರ ಪಕ್ಕದಲ್ಲೇ ಇನ್ನೊಂದು ಸೆಟ್ ಇದೆ. ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಡಿಸ್ಕಷನ್ಗಳು, ಎಲ್ಲ ಕಾರ್ಯಕ್ರಮಗಳು ಇಲ್ಲಾಗತ್ತೆ. ಸೊ ಹಾಗಾಗಿ ಒಂದೇ ಸ್ಟುಡಿಯೋದಲ್ಲಿ ಎರಡು ಬೇರೆ ಸೆಟ್ಗಳು ಕಾರ್ಯಕ್ರಮ ನಿರ್ವಹಿಸ್ತಾ ಇರುವಾಗ ಈ ಟಾಲಿ ಕ್ಯಾಮರಾದ ಮುಖಾಂತರ ಬಹಳ ಸುಂದರವಾಗಿ ದೃಶ್ಯಗಳನ್ನು ಸೆರೆ ಹಿಡಿದು ನಾವು ನಿಮ್ಮ ಮುಂದೆ ತಲುಪಿಸ್ತೇವೆ. ಇದು ನಮ್ಮ ಎರಡನೇ ದೊಡ್ಡ ಸ್ಟುಡಿಯೋ. ಇದು ಸುವರ್ಣ ನ್ಯೂಸ್ನ 3ನೇ ಸ್ಟುಡಿಯೋ. ಈ ಸ್ಟುಡಿಯೋದಲ್ಲಿ ಅಂದರೆ ಪ್ರತಿ ಲೈವ್ ನ್ಯೂಸ್, ಅಂದರೆ 9 ಗಂಟೆಯಿಂದ ಬೆಳಿಗ್ಗೆ ಆರಂಭವಾಗಿ ಸಂಜೆ ತನಕ ಪ್ರತಿ ಅರ್ಧ ಗಂಟೆಗೊಮ್ಮೆ ನ್ಯೂಸ್ ಪ್ರಸಾರವಾಗುತ್ತೆ. ಅದು ಈ ಸ್ಟುಡಿಯೋದಿಂದ ಪ್ರಸಾರವಾಗುತ್ತೆ. ಇದು ನಮ್ಮ ಸುವರ್ಣದ 3ನೇ ಸ್ಟುಡಿಯೋ. ಹಾಗೆಯೇ ನೀವು ಬೆಂಗಳೂರು ಫಸ್ಟ್ ಏನು ನೋಡ್ತಾ ಇದ್ದೀರಿ, ಬೆಂಗಳೂರು ಫಸ್ಟ್ ಕಾರ್ಯಕ್ರಮ ಅಲ್ಲಿಂದ ಪ್ರಸಾರವಾಗುತ್ತೆ. ಈಗ ನೀವು ನೋಡ್ತಾ ಇರುವಂಥದ್ದು 8 ಟಿವಿಗಳನ್ನು ನೀವು ನೋಡ್ತಾ ಇದ್ದೀರಿ. ಇದು ಯಾರ ಕ್ಯಾಬಿನ್ ಅಂತೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು. ಇದು ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರು, ಎಡಿಟರ್ ಇನ್ ಚೀಫ್ ವಿಶ್ವೇಶ್ವರ್ ಭಟ್ ಅವರ ಕ್ಯಾಬಿನ್. ಅವರು ಇಲ್ಲೇ ಕೂತಿರ್ತಾರೆ. ನಮ್ಮ ಹೊಸ ಸ್ಟುಡಿಯೋವನ್ನು ನೋಡಿದ ಮೇಲೆ ನಮಗೆಲ್ರಿಗೂ ಬೇಕೇ ಬೇಕು ಒಂದು ಸವಿಯಾದ ವಿರಾಮ.